ದಾವಣಗೆರೆಯಲ್ಲಿ ಶಂಕಿತ ಉಗ್ರ ಸುಹೇಲ್ ಬಂಧನ ಕೇಸ್. ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಸುಹೇಲ್ ವಿರುದ್ಧ ಎಫ್ಐಆರ್. ಫ್ಯಾಕ್ಟರಿಯಲ್ಲಿ ಪೇಂಟಿಂಗ್ ಕೆಲಸವನ್ನ ಮಾಡುತ್ತಿದ್ದ ಶಂಕಿತ ಉಗ್ರ ರಾಣಾ ಭಾಯ್ ಹೆಸರಿನಲ್ಲಿ ಪಾಕ್ ಕೋಡ್ ಇರುವಂತಹ ನಂಬರ್ ಪತ್ತೆಯಾಗಿದೆ. ರಾಮ ಮಂದಿರವನ್ನ ಸ್ಫೋಟಿಸಲು ಬಯಸುತ್ತೇನೆ ಎಂದು ಬಾಯ್ಬಿಟ್ಟ ಶಂಕಿತ ಪೊಲೀಸರ ಮುಂದೆ ಈ ರೀತಿಯಾಗಿ ಉಗ್ರ ಸುಹೇಲ್ ಮಾತನಾಡಿದ್ದಾನೆ ಅಥವಾ ಮಾಹಿತಿಯನ್ನ ಹಂಚಿಕೊಂಡಿದ್ದಾನೆ. ಬಂಧಿಸಿ ಆತನನ್ನು ವಿಚಾರಣೆಗೆ ಒಳಪಡಿಸಿದಾಗ ಈ ಸ್ಫೋಟಕ ವಿಚಾರವನ್ನ ಬಹಿರಂಗಪಡಿಸಿದ್ದಾನೆ. ಕೆಲ ಶಸ್ತ್ರಾಸ್ತ್ರಗಳನ್ನ ಹಿಡಿದು ಫೋಟೋಗೂ ಕೂಡ ಈತ ಪೋಸ್ ಕೊಟ್ಟಿದ್ದ. ಕೆಲ ಶಂಕಿತ ಗ್ರೂಪ್ಗಳ ಸದಸ್ಯನಾಗಿದ್ದಾನೆ ಈತ. MEMON JUTTU 333. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ರಾಣಾ ಭಾಯ್ 333 ಗ್ರೂಪ್ ದೇಶದಲ್ಲಿ ಸಮಾಜಘಾತಕ ಚಟುವಟಿಕೆಯನ್ನು ನಡೆಸುವಂತಹ ಪ್ಲಾನ್ ಇತ್ತು. ಅದರ ಬಗ್ಗೆನೂ ಕೂಡ ಆತ ಮಾಹಿತಿ ಕೊಟ್ಟಿದ್ದಾನೆ. ದಾವಣಗೆರೆಯಿಂದ ತುಮಕೂರು ಪೊಲೀಸರಿಗೆ ಹಸ್ತಾಂತರ ಆಗಿದೆ. ಪ್ರಕರಣದ ಮತ್ತಷ್ಟು ತೀವ್ರ ತನಿಖೆಯನ್ನ ಮಾಡಲಿದ್ದಾರೆ ಪೊಲೀಸರು. ರಾಮ ಮಂದಿರವನ್ನು ಸ್ಫೋಟಿಸುವುದಕ್ಕೆ ನಾನು ಬಯಸ್ತೇನೆ ಅಂತ ಹೇಳಿ ತನ್ನ ಪ್ಲಾನ್ಸ್ ಏನಿತ್ತು ಅದರ ಬಗ್ಗೆ ಆತ ಬಾಯ್ಬಿಟ್ಟಿದ್ದಾನೆ. ಪಾಕ್ ಸಂಘಟನೆಗಳ ಜೊತೆ ಸಂಪರ್ಕವಿರುವ ಮಾಹಿತಿ ಸಿಕ್ಕಿದೆ. ದಾವಣಗೆರೆ SP ಡಾಕ್ಟರ್ HT ಶೇಖರ್ ಅವರು ಕೂಡ ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಸಿಕ್ಕಿದೆಯೋ ಅದನ್ನು ಶೇರ್ ಮಾಡಿದ್ದಾರೆ. ಶಂಕಿತ ಉಗ್ರ ಸುಹೇಲ್ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ SP. ಸುಹೇಲ್ಗೆ ವಿಧ್ವಂಸಕ ಕೃತ್ಯಗಳ ಹಿನ್ನೆಲೆ ಇದೆ. ಉಗ್ರ ಸಂಘಟನೆಗಳ ಜೊತೆಗೆ ಸಂಪರ್ಕ ಇದೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಆತ ಸಂಪರ್ಕವನ್ನು ಬೆಳೆಸಿಕೊಂಡಿದ್ದ. 10 ಜನರ ತಂಡ ಕಳೆದ 15 ದಿನಗಳ ಹಿಂದೆ ಬಂದಿದೆ. ಉಳಿದ ಶಂಕಿತರ ಬಗ್ಗೆಯೂ ಕೂಡ ತನಿಖೆ ಮಾಡಲಾಗ್ತಿದೆ ಅಂತ ಮಾಹಿತಿ ನೀಡಿದ್ದಾರೆ. ಸುಮಾರು 20 ವರ್ಷ ವಯಸ್ಸುಳ್ಳ ಈತನು ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು ಸುಮಾರು 15 ದಿನಗಳ ಹಿಂದೆ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಖಾಸಗಿ ಫ್ಯಾಕ್ಟ್ರಿಯಲ್ಲಿ ಪೇಂಟಿಂಗ್ ಕೆಲಸಕ್ಕಾಗಿ ಬಂದು ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ವಾಸ ಮಾಡ್ಕೊಂಡಿದ್ರು. ಇವರನ್ನ ಅನುಮಾನಾಸ್ಪದವಾಗಿ ಚಟುವಟಿಕೆ ಇದೆ ಅಂತ ಬಿಟ್ಟೇಳಿ ಬಂದಿರತಕ್ಕಂಥ ಮಾಹಿತಿಯನ್ನು ಆಧರಿಸಿ ಇವರನ್ನ ವಿಚಾರಣೆಗೊಳಪಡಿಸಿದಾಗ ಈತ ತನ್ನ ಮೊಬೈಲ್ನಲ್ಲಿ ವಾಟ್ಸಪ್ ಗ್ರೂಪು ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಮಾಹಿತಿ ಬಂದಿದ್ದು ಅವರನ್ನು ನಾವು ಮುಂದಿನ ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಂಡು ಸದ್ಯಕ್ಕೆ ಅವರನ್ನು ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೆವು. ಸದ್ಯಕ್ಕೆ ಇರತಕ್ಕಂಥ ಮಾಹಿತಿ, ಪ್ರಾಥಮಿಕ ಮಾಹಿತಿ ಪ್ರಕಾರ ಇವರೆಲ್ಲರೂ ಈ ಥರ ವಿಧ್ವಂಸಕ ಕೃತ್ಯಗಳ ಒಂದು ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲರೂ ಕೂಡ ಪರಿಚಯ ಆಗಿ ಒಬ್ಬರಿಗೊಬ್ಬರು ಈ ಆನ್ಲೈನಲ್ಲಿ ಟಚ್ ಇದ್ದಾರೆ ಅಂತ ಬಿಟ್ಟೇಳಿ ಮಾಹಿತಿ ಇತ್ತು. ಇವರ ಒಂದು ವೆರಿಫೈ ಮಾಡಿದಾಗ ಆ ಥರ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಸುಹೇಲ್ನ ಪ್ಲಾನಿಂಗ್ಸ್ ಏನಾಗಿತ್ತು? ಯಾವ್ಯಾವ ಸಂಘಟನೆಗಳ ಜೊತೆಗೆ ಆತ ಕಾಂಟ್ಯಾಕ್ಟ್ನಲ್ಲಿದ್ದ? ಹೇಗೆ ಸಂಪರ್ಕ ಬೆಳೀತು? ಮುಂದೆ ಆತನ ದುಷ್ಕೃತ್ಯಕ್ಕೆ ಯಾವ ರೀತಿಯಾಗಿ ತಯಾರಿಗಳು ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಆತ ಹೇಳ್ಕೊಂಡಿದ್ದಾನೆ. ಸದ್ಯಕ್ಕೆ ಆತನನ್ನು ತುಮಕೂರು ಪೊಲೀಸರಿಗೆ ಹಸ್ತಾಂತರ ಕೂಡ ಮಾಡಲಾಗಿದೆ. ಮುಂದೆ ಪ್ರಕರಣದ ತನಿಖೆಯನ್ನು ಕೆದಕಂತಹ ಸಂದರ್ಭದಲ್ಲಿ ಇನ್ನಷ್ಟು ಶಂಕಿತ ಉಗ್ರರ ಬಗ್ಗೆ ಮಾಹಿತಿ ಬಯಲಾಗುತ್ತಾ, ಹೇಗೆ ಅಂತ? ಮಧುಶ್ರೀ, ಏನು ದಾವಣಗೆರೆ ಒಂದು ರೀತಿ ಬಂಡೆ ನಗರಿ ಅಂದರೆ ಉಗ್ರರ ತಾಣ ಆಗ್ತಿದೆ ಅಂತೇಳಿ ಕಾರಣ ಅಂದರೆ ಈ ಹಿಂದೆ ಕೂಡ ಜೂನ್ 5ರಂದು ಒಂದು ಇಬ್ಬರು ಯುವಕರನ್ನು ಬಂಧಿಸ್ತಿದ್ದರು. ಇವರು ರೈಲ್ವೆ ಸ್ಟೇಷನ್ನಲ್ಲಿ ಇವರು ಸಿಕ್ಬಿದ್ದಿದ್ರು. ಇವರು ಕೂಡ ಇಂಥ ಒಂದು ಸಂಘಟನೆಯ ಸಂಪರ್ಕದಲ್ಲಿದ್ದರು. ಅವ್ರು ಹಾಕ್ತಕ್ಕಂಥ ಕೆಲವೊಂದು ಏನು ಉಗ್ರರ ಸಂಘಟನೆ ಹಾಕ್ತಕ್ಕಂಥ ಒಂದು ಮಾಹಿತಿಯನ್ನು ಇವರು ಲೈಕ್ ಮಾಡಿದರು ಮತ್ತು ಅದನ್ನು ಶೇರ್ ಮಾಡಿದಂಥ ಒಂದು ಆರೋಪ ಇತ್ತು. ಇವನ್ನ ಹಿಡಿದು ಒಂದು ಏನು ತುಮಕೂರು ಪೊಲೀಸರಿಗೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಹಿಡಿದು ಇವ್ರನ್ನ ಏನು ತನಿಖೆ ನಡೆಸಿದಾಗ ಈ ಒಂದು ಸುಹೇಲ್ನ ಒಂದು ಮಾಹಿತಿ ಗೊತ್ತಾಗಿರ್ತಕ್ಕಂಥದ್ದು. ಕೇಂದ್ರದ ಒಂದು ತನಿಖಾ ತಂಡ ಮತ್ತು ದಾವಣಗೆರೆ ತಂಡ ಮತ್ತು ತುಮಕೂರು ತಂಡ ಸುಮಾರು 15ರಿಂದ 20 ಜನ ಪೊಲೀಸರ ತಂಡ ನಿರಂತರವಾಗಿ ತನಿಖೆಯನ್ನು ನಡೆಸಿತ್ತು. ಆ ತನಿಖೆ ಹಿನ್ನೆಲೆಯಲ್ಲಿ ಈತನ ಒಂದು ಮೊಬೈಲನ್ನು ಹಿಡಿದು ಒಂದು ಏನು ವಿಚಾರಣೆ ಮಾಡಿದಾಗ ಬನ್ನಿಕೋಡ್ ರಸ್ತೆಯಲ್ಲಿ ಈತ ಸಿಕ್ಕಿದ್ದ. ಇದು ಹರಿಹರ ತಾಲೂಕಿನ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈತನನ್ನು ಪರಿಶೀಲನೆ ಮಾಡಿದಾಗ ಈತನ ಮೊಬೈಲ್ನಲ್ಲಿ ಒಂದು ರೀತಿಯಾದಂಥ ಸ್ಫೋಟಕ ಮಾಹಿತಿಗಳು ಗೊತ್ತಾಗಿರ್ತಕ್ಕಂಥದ್ದು. ಈತ ರಾಮ ಮಂದಿರವನ್ನು ಸ್ಫೋಟಿಸುವಂಥ ನನ್ನ ಉದ್ದೇಶ ಇದೆ ಎಂಬತಕ್ಕಂಥ ಮಾತನ್ನು ಕೂಡ ಹೇಳಿದ. ಅದರ ಜೊತೆಗೆ ಈತ ಕೆಲವೊಂದು ರಾಣ ಎಂಬತಕ್ಕಂಥ
ಏನು ಪಾಕಿಸ್ತಾನಿಗೆ ಕೋಡ್ ಇರ್ತಕ್ಕಂಥ ISP ಕೋಡ್ ಇರ್ತಕ್ಕಂಥ ಒಂದು ಮೊಬೈಲ್ ನಂಬರನ್ನು ಕೂಡ ಈತ ಸೇವ್ ಮಾಡಿಕೊಟ್ಟಿದ್ದ. ರಾಣಾ ಬಾಯ್ ಅಂತಕ್ಕಂಥ ಏನು ಗ್ರೂಪ್ ಇತ್ತು, ಅದು ಜುಟ್ಟು ಎಂಬತಕ್ಕಂಥ ಗ್ರೂಪ್ ಇತ್ತು. ಇವರೆಲ್ಲ ವಿಧ್ವಂಸಕ ಕೃತ್ಯಗಳನ್ನು ಮಾಡಲಿಕ್ಕೆ ಮಾಡಿದಂಥ ಪ್ಲ್ಯಾನ್ ಎಂಬತಕ್ಕಂಥದ್ದು ಮೇಲ್ನೋಟಿಗೆ ಗೊತ್ತಾಗಿರ್ತಕ್ಕಂಥದ್ದು. ಈ ಒಂದು ಗ್ರೂಪ್ ಮೂಲಕ ಈತ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇದ್ದ. ಅದರ ಜೊತೆಗೆ ಇನ್ನೊಂದು ಆಘಾತಕಾರಿ ವಿಚಾರ ಇದು ಅಂದರೆ ಇಲ್ಲಿನ ಸ್ಥಳೀಯ ಒಂದು 8-10 ಯುವಕರಿಗೆ ಈತ ತರಬೇತಿಯನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದ ಎಂಬತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಈ ಯುವಕರನ್ನು ಕೂಡ ಒಂದು ಪರಿಶೀಲನೆ ಮಾಡಿದಾಗ ಆ ಸಂಪರ್ಕಕ್ಕೆ ಬಂದದ್ದು ನಿಜ ಎಂಬತಕ್ಕಂಥದ್ದು. ಆದರೆ ಅವರು ಯಾವುದೇ ರೀತಿಯಾದಂಥ ಒಂದು ಕೃತ್ಯದಲ್ಲಿ ಆಗಿಲ್ಲ ಎಂಬತಕ್ಕಂಥದ್ದು ಸ್ಪಷ್ಟ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈತನೊಬ್ಬನನ್ನು ಬಂಧಿಸಿ ತುಮಕೂರು ಪೊಲೀಸರಿಗೆ ಹಸ್ತಾಂತರಗೊಳಿಸಿರ್ತಕ್ಕಂಥ. ಅದರ ಜೊತೆಗೆ ಈತ ಏನು ದಾವಣಗೆರೆಯ ಒಂದು ತುಂಗಭದ್ರಾ ನದಿ ದಂಡೆಯಲ್ಲಿ ಆಗಿರ್ಬೋದು, ಮತ್ತು ಏನು ಕಾರ್ಗಿಲ್ ಫ್ಯಾಕ್ಟ್ರಿ ಅಂತಿದೆ, ಅದು ಮಲ್ಟಿನ್ಯಾಷನಲ್ ಕಂಪ್ನಿಯ ಕಾರ್ಗಿಲ್ ಫ್ಯಾಕ್ಟ್ರಿಯ ಒಂದು ಪೇಂಟಿಂಗ್ ಕೆಲಸ ಮಾಡ್ತದೆ, ಆ ಆವರಣದಲ್ಲಿ ಆಗಿರ್ಬೋದು, ಮತ್ತು ಬಂಡಿಕೋಡ್ ಅಂತಕ್ಕಂಥ ಹಳ್ಳಿಯಲ್ಲಿ ಈತ ಏನು ವಾಸವಿದ್ದ ಆ ಹಳ್ಳಿಯಲ್ಲಿ ಆಗಿರ್ಬೋದು, ಈತ ಕೆಲವು ಯುವಕರನ್ನು ಕರೆದುಕೊಂಡು ಮಾಹಿತಿಯನ್ನು ನೀಡೋದು, ಮತ್ತು ಸ್ಫೋಟಕದ ಬಗ್ಗೆ ಹೇಳೋದು, ಮತ್ತು ಉಗ್ರವಾದದ ಬಗ್ಗೆ ಹೇಳೋದು, ಮತ್ತು ಮಾಡ್ತಕ್ಕಂಥ ಇಲ್ಲಿ ನಡೀತಕ್ಕಂಥ ಅನ್ಯಾಯಗಳ ಬಗ್ಗೆ ಅವರಿಗೆ ಬೇರೆ ಥರದ ವಿಚಾರಗಳನ್ನ ಇಲ್ಲಿ ತಲೆ ತುಂಬತಕ್ಕಂಥ ಒಂದು ವಿಚಾರಗಳನ್ನ ನಿರಂತರವಾಗಿ ಹೇಳ್ತಾ ಇದ್ದ. ಅವರನ್ನು ಕೂಡ ತನ್ನ ಸಂಘಟನೆಯ ಒಂದು ಭಾಗದಾರನನ್ನಾಗಿ ಪಾಲುಗಾರನನ್ನಾಗಿ ಮಾಡುವಂಥ ಎಲ್ಲ ಉದ್ದೇಶ ಇತ್ತು. ಈತನಿಗೆ ಏನು ಮೊಬೈಲ್ ಸಂಪರ್ಕದಲ್ಲಿ ನಿರಂತರವಾಗಿ ಸಂಪರ್ಕ ಇರ್ತಕ್ಕಂಥದ್ದು ಪೊಲೀಸರಿಗೆ ಮೊದಲೇ ಮಾಹಿತಿ ಇತ್ತು. ಪೊಲೀಸರಿಗೆ ಮಾಹಿತಿ ಇದ್ದ ಹಿನ್ನೆಲೆಯಲ್ಲಿ ಅದನ್ನು ಪರಿಶೀಲನೆ ಮಾಡಿದಾಗ ಅದರ ಸತ್ಯ ಎಂಬ ಗೊತ್ತಾಗಿದೆ. ಈ ಗೊತ್ತಾದ ಹಿನ್ನೆಲೆಯಲ್ಲಿ ಈತನನ್ನು ವಶಕ್ಕೆ ತೆಗೆದುಕೊಂಡು ಈಗ ವಿಚಾರಣೆ ಮಾಡಲು ತುಮಕೂರು ಪೊಲೀಸರು ಒಂದು 3 ಪ್ರಕರಣಗಳು ಈತನ ಮೇಲೆ ಇರತಕ್ಕಂಥದ್ದು. ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.